ಸರ್, ನಿಮ್ಮ ತಂದೆ ಬಗ್ಗೆ ಒಂದೆರಡು ಮಾತು ಪ್ಲೀಸ್ ಸರ್. ನಮ್ಮ ತಂದೆ ತುಂಬ ದೊಡ್ಡ ವ್ಯಕ್ತಿ. ಶ್ರೀರಾಮಚಂದ್ರನ್ ಥರ ಒಬ್ಬ ಆದರ್ಶ ಆದರ್ಶ ಪುರುಷ. ಅವ್ರನ್ನ ತಂದೆಯಾಗಿ ಪಡೆದಿತ್ತು ನನ್ನ ಆಮೇಲೆ ನೋಡ್ಕೊತೀನಿ. ನಿಮ್ಮಜ್ಜಿ ಯಾಕೆ ಶಾಲಿನಿ ನನ್ ಕಂಡ್ರು ಮಾತಾಡ್ಸೋದಿಲ್ಲ ನೀನು? ಯಾರು ನೀನು? ನನ್ನನ್ನೇನ್ ಕೇಳ್ತಾ ಇದ್ಯಾ? ಯಾಕೆ ಶಾಲಿನಿ ಚಿಕ್ಕ ವಯಸ್ಸಿನಲ್ಲಿ ನಾನು ನೀನು ಕೈ ಹಿಡ್ಕೊಂಡು ಓಡಾಡಿದ್ ಮರ್ತ್ಬಿಟ್ಯಾ? ಆ ಸಂಜೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ಗೆ ನೀನು ಒಬ್ಬಳೇ ಹೋಗ್ತಿದ್ದಾಗ ನಾನು ನಿನ್ನ ಕೈ ಹಿಡ್ಕೊಂಡಿದ್ದು ಮರ್ತ್ಬಿಟ್ಯಾ? ಆ ಕತ್ಲಲ್ಲಿ ಆ ರಾತ್ರಿ ನಾನು ನಿನ್ಗೊಂದು ಮುತ್ತು ಕೊಟ್ಟಾಗ ನೀನ್ ನಾಚ್ಕೊಂಡು ಓಡ್ ಹೋಗಿದ್ ಮರ್ತ್ಬಿಟ್ಯಾ? ನೋಡು, ಯಾವ್ದೋ ಬುದ್ಧಿ ಇಲ್ಲದ ವಯಸ್ಸಲ್ಲಿ ಪೆದ್ದಾಗ ಆಡಿರೋದನ್ನ ಮುಂದೆ ಇಟ್ಕೊಂಡು ನನ್ ಕಾಟ ಕೊಡ್ಬೇಡ. ನನ್ ತಲೆ ತಿಂದೆ ಮರ್ಯಾದೆ ಹೊರಟೋಗು. ನಾನು ಬೇರೆ ಪ್ರಾಬ್ಲಮ್ ನಲ್ಲಿ ಇದ್ದೀನಿ. ನಿನ್ ಪ್ರಾಬ್ಲಮ್ ಇಲ್ಲೇ ಮಲ್ಕೊಂಡಿದ್ಯಲ್ಲ ಶಾಲಿನಿ. ಮರ್ಯಾದೆಯಿಂದ ಹೋಗ್ತೀಯಾ ಇಲ್ಲ ಪೊಲೀಸರನ್ನ ಕರೀಲ? ಶಾಲಿನಿ, ಶಾಲಿನಿ ನಿನಗೊಂದು ನಿಜ ಹೇಳ್ಬೇಕಾಗಿತ್ತು. ಜೇಮ್ಸ್ ಹೀಗೆ ಆಡ್ತಾ ಇರೋದಕ್ಕೆ ಕಾರಣ ನೀನ್ ಕೊಟ್ಟು ಶಿರೋಶೂಲ ಭಸ್ಮ ಗುಳಿಕಾನೆ. ಆದ್ರೆ ಅದು ಶಿರೋಶೂಲ ಭಸ್ಮ ಗುಳಿಕ ಅಲ್ಲ. ಏನೋ ಹಂಗಂದ್ರೆ? ಅದು ನನ್ನ ಫ್ರೆಂಡ್ಗೊಬ್ನಿಗೆ ಅಂತ ಹಾಗೆ ಸುಮ್ಮನೆ ತಮಾಷೆಗೆ ಅಂಗಿರಸಕ್ಕೆ ಒಂದಷ್ಟು ಯಾವ್ದಾವ್ದೋ ಐಟಮ್ ಮಿಕ್ಸ್ ಮಾಡೋದು ಏನೋ ಒಂದು ರೆಡಿ ಮಾಡಿದ್ದೆ. ಅದನ್ನ ಈ ಬಾಟ್ಲಲ್ಲಿ ಇಟ್ಟಿದ್ದೆ. ಅಯ್ಯೋ, ಬಾಟ್ಲಲ್ಲಿ ಬಾಟ್ಲಲ್ಲಮ್ಮ, ಆಯುರ್ವೇದಿಕ್ ಬಾಟ್ಲು ಸರ್. ಬಾಟ್ಲ್ ಏನಾದ್ರು ನೋಡಿದ್ರೆ ಸರ್ ಇಲ್ಲಿ ಮೇಡಮ್? ಬಾಟ್ಲು ನೋಡಿದ್ರ? ಪ್ಯೂರ್ ಆಯುರ್ವೇದಿಕ್ ಬಾಟ್ಲು ನೋಡ್ಲಿಲ್ವಾ? ಎನಿ ಪ್ರಾಬ್ಲಮ್? ಎಲ್ಲ ಹಳ್ಳಿ ಇಡಿಯಟ್ಸ್, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಯಾರ ಜೊತೆ ಹ್ಯಾಕ್ ಬಿಹೇವ್ ಮಾಡೋದು ಗೊತ್ತಿಲ್ಲ. ಬೈ ದ ಬಾಯ್, ತಾವ್ಯಾರು ಗೊತ್ತಾಗ್ಲಿಲ್ಲ? ಓಹ್, ನಾನ್ಯಾರು ಅಂತನಾ? ನಾನು ರಂಗಪ್ಪನವ್ರ ಹಿರಿಮಗ ಸುರೇಶ್, ಲೆಕ್ಚರರ್ ಆಗಿದ್ದೆ. ಈಗ ಸಾಕಷ್ಟು ಸಿನಿಮಾಗೆ ಡೈಲಾಗ್ ಬರ್ತಿದ್ದೀನಿ. 4 ಸಿನಿಮಾ ಡೈರೆಕ್ಟು ಮಾಡಿದ್ದೀನಿ. ನೀವು ನೋಡಿರ್ಬೇಕಲ್ಲ. ಇವಳು ಹೀರೋಯಿನ್ಗಿಂತ ಜಾಸ್ತಿ ನಕರ ತೋರಿಸ್ತಾಳೆ. ಹೀಗೆ ಮಾಡಿದ್ರೆ ಕೆನ್ನೆಗೆ ಬಾರಿಸ್ಬೇಕಾಗತ್ತೆ. ಶಾಲಿನಿ ಏನಮ್ಮ ಇದೆಲ್ಲ? ಅಪ್ಪ ದಯವಿಟ್ಟು ಏನು ಕೇಳ್ಬಿಡಿ. ನಾನೇನ್ 5 ನಿಮಿಷ ನೋಡಿ ಇವ್ರನ್ನು ಕರ್ಕೊಂಡು ಹೊರಡ್ತೀನಿ. ಓಹೋ, ಇವ್ರನ್ನ ಏನಮ್ಮ ಗಂಡನ ಮಾತಾಡ್ಸಿದ್ಯಲ್ಲ? ಯಾರು ಇವನು? ಏನಾಗಿದೆ ಇವನಿಗೆ? ತಲೆ ಕೆಟ್ಟಿದ್ಯಾ? ಕುಡ್ದಿದ್ದಾನ? ಡ್ರಗ್ ಅಡಿಕ್ಟಾ? ಏನ್ ಇವನ್ ಕತೆ? ಅಲ್ಲಮ್ಮ, ಸಾಯ್ತಾ ಬಿದ್ದಿರೋ ನಮ್ ಭಾವನ ಹಾಗೆಲ್ಲ ಎಡದಾಡಿದನಲ್ಲ. ಏನಾದ್ರೂ ಆಗೋಗ್ಬಿಟ್ಟಿದ್ರೆ ಏನ್ ಗತಿ? ಅಲ್ಲ, ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅದನ್ನ ಹೋಗಿ ನಿಮ್ ಮಗನ ಕೇಳಿ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅವನೇ.
ಪ್ಲೀಸ್ ಇನ್ನೇನು ಮಾತಾಡ್ಬೇಡಿ. ನಾನು ಈಗಾಗ್ಲೇ ನೊಂದಿದ್ದೀನಿ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡಿ. ಯಾರಿಗೆ ಏನು ಕೇಳಬೇಕು ಏನು ಹೇಳಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ನಿನ್ನನ್ನ ತುಂಬಾ ನಂಬಿದ್ದೆ, ನೀನೇ ಮಾತಾಡ್ಸ್ಬೇಡ ಅಂತಿದ್ಯಾ. ನಿನ್ ತಮ್ಮನ್ನ ಮಾತಾಡ್ಸೋಕೆ ಆಗಲ್ಲ. ಇನ್ನ ತಂಗಿನೋ ಎಲ್ಲಿ ಅಕ್ಕಮ್ಮಂಗಿ? ನೋಡಿ, ತಲೆನೋವಿನ ಆಯುರ್ವೇದದ ಮಾತ್ರ ಇದ್ದ ನಮ್ದೊಂದು ಬಾಟ್ಲು ಇಲ್ಲೇ ಎಲ್ಲ ಬಿದ್ದೋಗಿದೆ. ಅದ್ರ ಮೇಲೆ ಶಿರೋಶೂಲ ಭಸ್ಮ ಗುಳಿಕ ಅಂತಾನು ಬರ್ದಿದೆ. ಅದು ತಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಉಪಯೋಗಿಸ್ದೆ ಹಾಗೆ ತಂದು ನನ್ನ ಕೈಲಿ ಕೊಡಿ. ಯಾಕೆಂದ್ರೆ ಅದು ತುಂಬಾ ಡೇಂಜರ್. ಇದ್ದಕ್ಕಿದ್ದ ಹಾಗೆ ಸಿಕ್ಕಾಬಟ್ಟೆ ತಲೆನೋವು ಬಂದು ಫಿಟ್ಸ್ ಬಂದವರು ಉಪಯೋಗಿಸೋ ಮಾತ್ರೆ ಬೇರೆ ಯಾರು ಉಪಯೋಗಿಸಿದ್ರೆ ಅವ್ರಿಗೂ ಫಿಟ್ಸ್ ಬಂದ್ಬಿಡುತ್ತೆ. ಹೀಗೂ ಒಂಥರ ಮಾತ್ರೆ. ಇದ್ಯಾವ್ದಿದು ಮಾತ್ರೆ? ಈ ನನ್ನ ಮಗ ನನ್ನ ಹೆಸರನ್ನೇ ಹಾಳು ಮಾಡ್ತಾನೆ. ಹೇ ಕೃಷ್ಣ, ಏನಾದ್ರು ನಿನ್ ಮಾತುಕತೆ? ಏನಿಲ್ಲ. ಈಗ ಎಲ್ರೂ ಒಂದ್ಸಾರಿ ಗೋವಿಂದ ಗೋವಿಂದ ಮಾಡೋಣ. ಸರ್, ಏನೋ ಗೊತ್ತಿಲ್ಲದೆ ಸಣ್ಣ ತಪ್ಪಾಗೋಯ್ತು. ನೀವೇನೋ ಬೇಜಾರು ಮಾಡ್ಕೊಂಡಿಲ್ಲ ಅಲ್ಲ ಸರ್? ಪರವಾಗಿಲ್ಲ ಬಿಡಿ. ಸದ್ಯ ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ರು ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿದೆ. ನೀವು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿಲ್ಲ ಅಲ್ಲ ಸರ್? ಒಳ್ಳೆ ಸೀತಾಪತಿ ತರ ಆಡ್ಬೇಡಿ. ಹೋಗ್ ಕೆಲಸ ನೋಡ್ರಿ. ಸರಿ ಸರ್. ಸರ್, ಅದು ಕತೆ ಎಲ್ಲಿ ತಂಗ್ ಬಂತು ಅಂದ್ರೆ, ನಮ್ಮಪ್ಪ ಸಾಯೋವರೆಗೂ ಬಂದ್ ನಿಂತಿದೆ. ಅದ್ರ ಬಗ್ಗೆ ಮಾತಾಡೋ ಟೈಮ್ ಏನ್ರಿ ಇದು? ಅಯ್ಯೋ, ನೀವು ಈಗ ಬೇಜಾರು ಮಾಡ್ಕೋಬೇಡಿ ಸರ್. ಸಿನಿಮಾ ಬೇಕಾದ್ರೆ ಮುಂದಿನ ವರ್ಷ ಮಾಡೋಣ ಸರ್. ಮೊದಲು ನಿಮ್ಮ ಅಪ್ಪನ ಕಳ್ಸ್ಕೊಡೋ ಪ್ರೋಗ್ರಾಮ್ ಮಾಡೋಣ. ನಮಸ್ಕಾರ ಸರ್, ನಿಮ್ ಹತ್ರ ಮಾತಾಡ್ಬೋದಾ? ನೀವು? ನನ್ನ ಹೆಸರು ರಾಧಾ ಅಂತ ಸರ್. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ. ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಏನ್ ವಿಷಯ? ಇಲ್ಲಲ್ಲ, ಅದು ರಮೇಶ, ದುಡ್ಡು ಕಾಸಿಲ್ಲ ಅರೇಂಜ್ ಆಯ್ತೇನೋ? ಹಲೋ, ಏನೋ ಇದು ಮಾತಾಡ್ಸೋಣ ಅಂತ ಬಂದ್ರೆ ಹೊರಟೋದ್ಲು. ನೀನಾದ್ರೂ ಪರಿಚಯ ಮಾಡ್ಕೊಡೋದು ಬೇಡವಾ? ಯಾರವಳು? ನನಗೇನ್ ಗೊತ್ತು? ಮತ್ತೆ ಮಾತಾಡಿಸ್ತಿದ್ದೆ? ಅವಳು ಮಾತಾಡ್ಸೋದ್ಲು, ಮಾತಾಡಿಸ್ದೆ. ಏನ್ ಮಾತಾಡ್ತಿದ್ಲು? ನಿಮ್ಮಣ್ಣ ಖರ್ಚಿಗೆ ಏನಾದ್ರು ದುಡ್ಡು ಕೊಟ್ಟು ನಾನು ಕೇಳ್ತಿದ್ಲು. ಡಾಕ್ಟ್ರೆ, ಅವ್ರೊಂದ್ಸಲ ಕಣ್ಬಿಟ್ಟಾಗಿತ್ತು, ಸ್ವಲ್ಪ ನೋಡ್ ಬನ್ನಿ ಡಾಕ್ಟ್ರೆ. ಈಗ್ಲೋ ಆಗ್ಲೋ ಕಣ್ ಮುಚ್ಚೋ ಆಗಿದ್ದಾನೆ. ಆದ್ರೂ ಅವನ ಬಗ್ಗೆ ಇಷ್ಟೊಂದು ಆಸೆ ಯಾಕೆ ಇಟ್ಕೊಂಡಿದ್ಯಾ ಮಹಾಲಕ್ಷ್ಮಿ? ನೀನ್ ಏನ್ ಹೆದರ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ನಾನಿದ್ದೀನಿ. ನಮಸ್ಕಾರ ಡಾಕ್ಟ್ರೇ. ಪೇಷಂಟ್ ಕೈ ಅಲ್ಲಿದೆ, ಸ್ವಲ್ಪ ಆ ಕಡೆ ಬರ್ತೀರಾ? ಯಾಕೆ? ಸ್ವಲ್ಪ ನಿಮ್ಮ ಹತ್ರ ಮಾತಾಡೋದಿತ್ತು. ಆಮೇಲೆ ಮಾತಾಡೋಣ. ಏಯ್, ಮರ್ಯಾದೆಯಾಗಿ ಬರ್ತೀಯಾ ಇಲ್ಲ ಇಲ್ಲೇ ಅಂದ್ಮೇಲೆ ಓದಿಲ್ಲ. ಜೇಮ್ಸ್, ಹೇಗಿದ್ಯಾ ಜೇಮ್ಸ್? ಎಲ್ಲೋ ಹಾರಾಡ್ತಿದ್ದೆ, ಯಾರೋ ಕಾಲಿಡ್ದು ಎಳೆದು ಬಿಟ್ರು. ಜೇಮ್ಸ್, ಸರಿಯಾಗಿ ಕೇಳಿಸ್ಕೊ, ಮನ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಇಲ್ಲಿ ನೋಡು, ನೀನು ಬಂಗಿ ರಸದ ಮಾತ್ರೆ ನುಂಗ್ಬಿಟ್ಟಿದ್ಯಾ, ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ. ಆದ್ರೆ ಇದು ಆತರ ಆಡೋ ಟೈಮ್ ಅಲ್ಲ, ಕಂಟ್ರೋಲ್ ಮಾಡ್ಕೋ. ಇಲ್ಲ ಅಂದ್ರೆ ಆ ಮಾತ್ರೆ ಎಫೆಕ್ಟ್ ತುಂಬಾ ಡೇಂಜರ್ ಆಗಿರುತ್ತೆ. ಹೌದಾ? ನಿಜಾನಾ? ನಾನು ವಿಷ ನುಂಗ್ಬಿಟ್ಟಿದ್ದೀನಾ? Oh my God! Oh my God! ಅವರು ಇನ್ನೂ ಹೋಗಿಲ್ಲ ಅಂದೆ. ಫೋನಲ್ಲಿ ಬೇರೆ ಟಾರ್ಚರ್. ರಮೇಶ್ ಅವರೇ, ನಿಮ್ ತಂದೆಯವ್ರು ಇನ್ನೂ ಹೋಗಿಲ್ಲ. ಸರಿ, ಅದಕ್ಕೇನೀಗ? ಒಂದು ಮೃತ್ಯುಂಜಯ ಹೋಮ ಮಾಡಿಸ್ಬಿಟ್ರೆ ಹೇಗೆ ಅಂತ. ಅವ್ರು ಇನ್ನೂ ಹೋಗಿಲ್ಲ ರೀ, ಬರೋ ಅವಶ್ಯಕತೆ ಇಲ್ಲ. ಇಲ್ಲ, ಬರ್ಬೇಡಿ. ಹಲೋ ಹಲೋ, ಬರ್ಬೇಡ್ರಿ. 35 ವರ್ಷದಿಂದನೇ ಹೇಳಿದ್ದೀನಿ, ನಮ್ಮ ಅಕ್ಕನ ಮೇಲೆ ಕಣ್ಣು ಹಾಕ್ಬೇಡ ಅಂತ. ಏನೋ ಮಾಡ್ತಿದ್ಯಾ ನೀನು? 35 ವರ್ಷ ಹಿಂದೆ ನಿನ್ನಿಂದ ನನ್ನ ಪ್ರೀತಿನ ಕಳ್ಕೊಂಡೆ. ಇನ್ನು ಆ ನೆನಪಿನಲ್ಲಿ ಬದುಕ್ತಾ ಇದ್ದೀನಿ.
35 ವರ್ಷ ಕಳೆದ ಮೇಲೆ ಆ ದೇವ್ರು ನನ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ಈ ಸಲ ನಾನ್ ನಿನ್ಗೆ ಹೆದರೋದಿಲ್ಲ ಗುರುಸ್ವಾಮಿ. ನಿನ್ನ ಮಕ್ಕನ ಬಾಳ್ ಹಾಳು ಮಾಡಕ್ ನೋಡಿದ್ರೆ ಸುಟ್ಟಾಕ್ಬಿಡ್ತೀನಿ. ರಂಗಪ್ಪ ಸತ್ತ ಮೇಲೆ ಅವಳು ಬಾಳ್ ಹಾಳಾಗೇ ಆಗತ್ತೆ. ಆದ್ರೆ ನಾನು ಅವಳಿಗೆ ಬಾಳ್ ಕೊಡ್ಬೇಕು ಅಂತ ಇದ್ದೀನಿ. ನೀನ್ ಏನ್ ಮಾಡ್ತೀಯ ಮಾಡ್ಕೋ ಹೋಗ. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ಜೇಮ್ಸ್, ಜೇಮ್ಸ್!